ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ಪೂಜೆ ಬಗ್ಗೆ ಇದೆ. ಸೊ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯಸ್ಸು, ಸಂತೋಷ, ಸಮೃದ್ಧಿ ಎಲ್ಲನೂ ಕೊಟ್ಟು ಕಾಪಾಡಲಿ, ನಮ್ಮನ್ನು ಕೂಡ ಹಾಗೆ ಕಾಪಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಅದೇ ನಾನು ಪೂಜೆ ಮಾಡಿದ್ರು ತೋರಿಸ್ತೀನಿ. ಬಟ್ ನಾನು ಯಾವ ಥರ ಪೂಜೆ ಮಾಡ್ತಿದ್ದೆ, ಸಾರಿ ಹೆಂಗೆ ಗುಡಿಸಿದ್ದೀನಿ ಅದೇನು ಫುಟೇಜ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾನು ಮಾರ್ನಿಂಗ್ 3 o'clock ಎದ್ಬಿಟ್ಟಿದೆ. ಸೊ ಎದ್ಬಿಟ್ಟು ಅದನ್ನೆಲ್ಲ ಒಬ್ಬಳೇ ಮಾಡೋದಿತ್ತಲ್ಲ, ಸಾರಿ ಇಲ್ಲ ಹೆಲ್ಪ್ ಮಾಡ್ತಿದ್ರು, ನನ್ನ ಕಸಿನ್ ಮಾಡ್ತಿದ್ಲು, ಬಟ್ ಅದನ್ನೆಲ್ಲ ಫುಟೇಜ್ ಮಾಡೋಕ್ಕಾಗಲಿಲ್ಲ. ಸೊ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮುಗಿಸ್ಕೊಂಡು ಪೂಜೆ ಮಾಡಬೇಕಿತ್ತು. ಹಾಗಾಗಿ ನಾನು ಅದನ್ನ ಫುಟೇಜು ತೊಗೊಳಿಕ್ಕಾಗಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಸ್ವಲ್ಪ ಲೈಟಾಗಿ ಡಿಸ್ಟರ್ಬ್ ಇದೆ ಸ್ವಲ್ಪ ಅವಾಗ. ಸೊ ಇವಾಗ ನಾನು ಉಡಿ ತುಂಬ್ತೀನಿ. ಅಂದರೆ ಮುತ್ತೈದೆಯರಿಗೆ ಅಂತ ನಾವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಉಡಿ ತುಂಬೋದು, ಅದನ್ನು ತೋರಿಸ್ತೀನಿ. ಆ್ಯಂಡ್ ನಾನು ಸೀಮಿ ಲಕ್ಕವ್ ಅಂತ ನಮ್ಮ ಊರು ದೇವ್ರದೊಂದಿದೆ, ಅಲ್ಲಿ ಹೋಗಿಬಿಟ್ಟು ಉಡಿ ತುಂಬಿಬಿಟ್ಟು ಇಲ್ಲಿ ಬಂದುಬಿಟ್ಟು ಉಡಿ ತುಂಬಿದೆ. ಹೀಗಾಗಿ ಲೇಟ್ ಆಗಿದೆ. ಆ್ಯಂಡ್ ಪೂಜೆ ಮಾತ್ರ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ತುಂಬಿರೋದು ಹೀಗಾಗಿ. ಆ್ಯಂಡ್ ಇವಾಗ ನಾನು ಅದನ್ನ ಪೂಜೆ ಯಾವ ಥರ ಮಾಡಿದ್ದೀನಿ ಅದನ್ನೆಲ್ಲ ತೋರಿಸ್ತೀನಿ. ಸೊ ಫುಲ್ ಡೇ ಇವತ್ತಿನ ಬ್ಲಾಗ್ ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸೊ ನಾನು ರೆಡಿ ಆಗೋಕ್ಕಾಗಿಲ್ಲ ಜಾಸ್ತಿನೇ. ಆ್ಯಂಡ್ ಅಂದರೆ ನನಗೆ ಟೈಮೇ ಸಿಕ್ಕಿಲ್ಲ, ನಾನು ರೆಡಿ ಆಗೋಕ್ಕಾಗಿಲ್ಲ. ಸೊ ಇವತ್ತಿನ ಔಟ್ಫಿಟ್ ಇದೇ ಆಗಿದೆ. ಆಮೇಲೆ ನಾನು ರೆಡಿ ಆಗ್ತೀನಿ. ಸೊ ನನಗೆ ಇವಾಗ ಉಡಿ ತುಂಬಬೇಕು, ತುಂಬಾ ಕೆಲಸ ಇರೋದ್ರಿಂದ ಜಾಸ್ತಿ ರೆಡಿ ಆಗೋಕ್ಕಾಗಿಲ್ಲ. ಸೊ ಹಿಂಗೆ ಆಗಿದ್ದೀನಿ, ಆ್ಯಸ್ ಯೂಶುವಲ್ ತೋರಿಸ್ತಿದ್ದೀನಿ. ಸೊ ಇವಾಗ ನಾನು ಪೂಜೆ ಯಾವ ಥರ ಮಾಡಿದ್ದೀನಿ ತೋರಿಸ್ತೀನಿ, ಬನ್ನಿ. ಡೋಂಟ್ ಸ್ಕಿಪ್, ಓಕೆ? ಇವತ್ತಿನ ವ್ಲಾಗ್ನ ಯಾರು ಸ್ಕಿಪ್ ಮಾಡಬೇಡಿ, ಹಾಗೆ ಲೈಕ್ ಮಾಡಿ, ನಿಮಗೂ ಒಳ್ಳೇದಾಗುತ್ತೆ, ನನಗೂ ಒಳ್ಳೇದಾಗುತ್ತೆ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ಇದೆ. ಸೊ ನಾನು ಪೂಜೆ ಈ ಥರ ಮಾಡಿದ್ದೀನಿ. ಸೊ ಲಕ್ಷ್ಮಿ ಮುಂದೆ ನಾವು ಎಷ್ಟು ದುಡ್ಡು ಇಡ್ತೀವಲ್ಲ ಅಷ್ಟು ದುಡ್ಡು ಬರುತ್ತೆ ಅಂತ ನಂಬಿಕೆ ನಮಗೆ, ಆ ಥರ ಆಗಿ. ಆ್ಯಂಡ್ 2 ಸಮಯ ಹಚ್ಚಿದ್ದೀನಿ. ಆ್ಯಂಡ್ ಆರತಿ ತಟ್ಟೆನ ಹಚ್ಚಿದ್ದೀವಿ. ಈ ಥರ ಹಾರ ಮಾಡಿ ಹಾಕಿದೆ ನಾನು. ಇಷ್ಟದಾಗೆ ನನ್ನ ಕೈಯಲ್ಲಿ ನಾನು ಮಾಡೋಕ್ಕಾಗಿರೋ ಪೂಜೆ ಇದು, ನನ್ನ ಭಕ್ತಿಯಿಂದ ನಾನು ಮಾಡಿದ್ದು ಪೂಜೆ ಇಷ್ಟೇ. ಆ್ಯಂಡ್ ಓಕೆ, ಸೊ ಇವಾಗ ನಾನು ಅಡುಗೆ, ನಮ್ಮ ಮನೇಲಿ ಫೆಸ್ಟಿವಲ್ ಅಂತಂದರೆ ಎಲ್ಲರ ಮನೆಯಲ್ಲೂ ಹೋಳಿಗೆ ಮಾಡ್ತಾರೆ. ನಾನು ಮಾಡ್ತಿದ್ದಾರೆ, ಅದನ್ನು ತೋರಿಸ್ತೀನಿ ಬ್ಲಾಗಲ್ಲಿ ಯಾವ ಥರ ಇದೆ ಅಂತ. ಎಲ್ಲ ಥರ ಅಡುಗೆನೂ ಮಾಡಿದ್ದೀವಿ. ಆ್ಯಂಡ್ ಕಾಯಿ ಹೊಡೆದಾಯಿತು, ಬಾಣನ ಕೊಟ್ಟಾಗಿದೆ. ಸೊ ನಾವು ಹೋಳಿಗೆ ಮಾಡೋದನ್ನು ತೋರಿಸ್ತೀನಿ. ಚಿಕ್ಕ ಮಕ್ಕಳಿಗೆಲ್ಲ ನಾನು ಅರಿಶಿನ ಹಚ್ತಿದ್ದೀನಿ. ಆ್ಯಂಡ್ ಅಂದರೆ ಫಸ್ಟು ಉಡಿ ತುಂಬೋಕ್ಕೆ ಸ್ಟಾರ್ಟ್ ಮಾಡಿದರೆ ಅರಿಶಿನ ಹಚ್ಚಬೇಕು. ಚಿಕ್ಕ ಪುಟಾಣಿ ಕೈಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಏನಂದರೆ ಚಿಕ್ಕ ಮಕ್ಕಳಿಗೆ ಉಡಿ ತುಂಬೋದೇ ಶ್ರೇಷ್ಠ, ದೊಡ್ಡವ್ರಿಗೂ ಉಡಿ ತುಂಬೋದು ಶ್ರೇಷ್ಠನೇ. ಆದರೆ ನಾನು ಚಿಕ್ಕ ಮಕ್ಕಳಿಗೇ ಉಡಿ ತುಂಬ್ತೀನಿ. ನನಗೆ ದೊಡ್ಡವ್ರಿಗೆ ತುಂಬುವಷ್ಟು ಇನ್ನೂ ಅಂದರೆ ಬರುತ್ತೆ, ಅಷ್ಟೊಂದು ನನಗೆ ಗಡ್ಬಡಿಯಿಂದ ಆಗಲ್ಲ ಕೆಲಸ ಮಾಡೋಕ್ಕೆ. ಚಿಕ್ಕ ಮಕ್ಕಳಿಗೆಲ್ಲ ಪುಟಾಣಿ ಕೈಗಳಿಗೆಲ್ಲ ಅರಿಶಿನ ಹಚ್ಚೋದೇ ಚಂದ. ಅವರಿಗೆಲ್ಲ ಅರಿಶಿನ ಹಚ್ತಿದ್ದೀನಿ. ಆ್ಯಂಡ್ ಏನು ಗೊತ್ತಾ, ಆ ಹುಡುಗಿಗೆ ಒಂಚೂರು ಕೈನೂ ಆಗಿತ್ತು. ಏನಾಗಿದೆ ಇಲ್ಲಿ ಕೈಗೆ ಅಂತ ಕೇಳ್ತಿದ್ದಾರೆ. ಪುಟಾಣಿ ಮಕ್ಕಳು ಹಂಗೆ ಎಲ್ಲ ಬಂದಿರ್ತಾರೆ, ಎಲ್ಲಾದರೂ ಏನಾದರೂ ಮಾಡ್ಕೊಂಬಂದೇ ಇರ್ತಾರೆ. ಸೊ ಇವಾಗ ನಾನು ಅರಿಶಿನ ಹಚ್ಚಿದೆ, ಉಡಿ ತುಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಫಸ್ಟು ನಾನು ಅರಿಶಿನ ಹಚ್ಕೊಂಡೆ. ಆ್ಯಂಡ್ ಎಲ್ರಿಗೂ ಅರಿಶಿನ ಹಚ್ಚಿದ ಮೇಲೆ ನಾನು ಅವರಿಗೆ ಕುಂಕುಮ ಆಮೇಲೆ ಗಲ್ಗೂ ಅರಿಶಿನ ಹಚ್ಚಿ ಅವರಿಗೆ ಜರ ಕೊಟ್ಟಿದ್ದೆ ನಾನೇ, ಜರದಲ್ಲಿ ಹಾಕ್ಕೊಳ್ಳಿ ಅಂತ. ಆಮೇಲೆ ಹೋಗುವಾಗ ಅದಕ್ಕೆ ಫಸ್ಟ್ ಏನು ಮಾಡಿದೆ, ಅವ್ರಿಗೆ ಕೈಯಲ್ಲಿ ಕೊಟ್ಟು ಆಮೇಲೆ ಜರದಲ್ಲಿ ಹಾಕಿದೆ. ಅದ್ರ ಜೊತೆ ಅರಿಶಿನ ಸೇಮ್ ದೊಡ್ಡವ್ರಿಗೆ ಏನೇನು ಕೊಡ್ತೀವಲ್ಲ ಉಡಿ ತುಂಬೋದಕ್ಕೆ ಅದನ್ನೇ ಕೊಟ್ಟಿದ್ದೆ ನಾನು. ಆಮೇಲೆ ಇವ್ರಿಗೆಲ್ಲ ಉಡಿ ತುಂಬಿ ಆಮೇಲೆ ಆರತಿ ಮಾಡಿದೆ. ಆ ಜರದಲ್ಲೆಲ್ಲ ಹಾಕಿದೆ. ಉಡಿ ತುಂಬೋ ಸಾಮಾನು ಯಾವತ್ತೂ ಕೆಳಗಡೆ ಬೀಳಬಾರ್ದು, ಹಾಗಾಗಿ ಮಕ್ಕಳಿಗೆ ಗೊತ್ತಾಗಲ್ಲ, ನಾವೇ ತಿಳ್ಕೊಂಡು ನೀಟಾಗಿ ಹಾಕಿಕೊಡ್ಬೇಕು. ಹಾಗಾಗಿ ನಾನು ಅದನ್ನೆಲ್ಲನೂ ಜರದಲ್ಲೇ ಹಾಕಿಕೊಟ್ಟಿದ್ದೆ. ಫಸ್ಟ್ ಕೈಯಲ್ಲಿ ಕೊಟ್ಟು ಪ್ರತಿಯೊಬ್ಬರಿಗೂ ಆರತಿ ಮಾಡಿದೆ. ಆರತಿ ಮಾಡಬೇಕಂದ್ರೆ ಮಕ್ಕಳು ಎಷ್ಟು ಸಖತ್ತಾಗಿ ಅದೆಲ್ಲ ನಮಸ್ಕಾರ ಮಾಡೋದು ತೊಗೊಳ್ಳೋದು ಮಾಡ್ತಿದ್ರು. ಸೊ ಕ್ಯೂಟ್ ಅನ್ನಿಸ್ತಿತ್ತು ಅದೆಲ್ಲ ನೋಡೋದಕ್ಕೇ. ಪ್ರತಿಯೊಬ್ಬರಿಗೂ ದೊಡ್ಡವ್ರಿಗೆ ಯಾವ ಥರ ಮಾಡ್ತೀವಲ್ಲ ಮಕ್ಕಳಿಗೂ ಅದೇ ಥರ ಮಾಡೋದು ನಾನು ಮಾಡ್ತಾರೆ. ಹೀಗಾಗಿ ಅವರಿಗೆ ಪ್ರತಿಯೊಬ್ಬರಿಗೂ 5 ಜನ ಕೊಡಿಸಿದ್ನಲ್ಲ, 5 ಜನರಿಗೆ ಆರತಿ ಮಾಡಿ ಕುಂಕುಮ ಕೊಟ್ಟು ಉಡಿ ತುಂಬಿದ್ವಿ. ಎಲ್ಲ ಉಡಿ ತುಂಬಿದ ಮೇಲೆ ನಾನು ಲಾಸ್ಟು ಪ್ರತಿಯೊಬ್ಬರಿಗೆ ಆರತಿ ಮಾಡಿದೆ. ಅಂದರೆ ಫುಲ್ಲು
ತುಂಬಿಕೊಂಡು ಬರ್ತಿದ್ದೆ ಫಸ್ಟಿಂದ. ಇದೆಲ್ಲ ಆದಮೇಲೆ ನಾನು ಅವರಿಗೆ ಊಟಕ್ಕಂತ ಕೂಡಿಸಿರ್ತೀವಲ್ಲ, ಊಟಕ್ಕೆ ಹಾಕ್ಕೊಟ್ಟೆ ನಾನು ಅಲ್ಲಿಗೆ. ಆಮೇಲೆ ಅವ್ರಿಗೆ ಅಷ್ಟು ಎಲ್ಲ ಏನೇನು ಮಾಡಿರ್ತೀವಲ್ಲ ನಾವು ಪ್ರತಿಯೊಂದೂ ಹಾಕಿಕೊಡ್ತೀವಿ ತಿನ್ನೋದಕ್ಕೆ. ಅಂದರೆ ಇವರು ಫಸ್ಟ್ ತಿಂದಮೇಲೆ ನಾವು ನೆಕ್ಸ್ಟು ನಮ್ಮ ಮನೆಯವರೆಲ್ಲರೂ ತಿನ್ನೋದು. ದೇವ್ರಿಗೆ ಬಾಣ ಕೊಟ್ಟಮೇಲೆ ಇವರಿಗೆ ಊಟ ಉಡಿಸೋದು. ಇವ್ರಿಗೆ ಊಟ ಮಾಡಾಯಿತು. ಅವ್ರು ಊಟ ಮಾಡಿದ ಮೇಲೆ ಸ್ವಲ್ಪ ಹಾಗೇನೆ ಹೊರಗಡೆ ಹೋಗಿ ಬರಬೇಕು ಅಂತ ಸಾಯಂಕಾಲ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಬಂದ್ವಿ. ಸೊ ಕೆಲಸ ಮುಗಿಸ್ಕೊಂಡು ಮತ್ತೆ ಏನು ಮಾಡೋದು ಅದು ಆಯಿತು ಕೆಲಸ. ಬಟ್ ಅವ್ರು ಸಾಯಂಕಾಲ ಬಂದರು, ಅದಕ್ಕೆ ಆಯಿತು ಬಿಡು ಅಂತ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಮನೆಗೆ ಹೋದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಸಾಯಂಕಾಲ ಒಂದು 5 ಗಂಟೆ 6 ಗಂಟೆ ಆಗಿತ್ತು. ಜೋರಾಗಿ ಮಳೆ ಬರ್ತಿತ್ತು, ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಜೋರಿತ್ತು ಮಳೆ. ಆ್ಯಂಡ್ ಇಷ್ಟ ಆಯಿತು. ಸೊ ಇದು ಪಾಪಡಿ ಶಾನ್ಗಿ ಅಂತೀವಿ ನಾವು, ಅದು ಕರೆದಾಯಿತು. ಕೋಸಂಬರಿ ಅಂತ ಓಕೆ. ತುಪ್ಪ ಕಾಸಿಟ್ಟಿದ್ವಿ, ಸ್ವಲ್ಪ ಗಟ್ಟಿಯಾಗಿದೆ ಗೊತ್ತಲ್ಲ. ಬದನೆಕಾಯಿ ಎಲ್ಲರ ಮನೆಯಲ್ಲಿ ಕಾಮನ್. ಮಡಿಕೆ ಕಾಳು ಪಲ್ಯ, ರೈಸ್, ಚಪಾತಿ. ಓಕೆ, ಒಂದು ನೆಕ್ಸ್ಟ್ ಸೆಕೆಂಡ್ ಹೋಳಿಗೆ. ನಾನು ಉಡಿ ತುಂಬಿದೆ ದೊಡ್ಡವರಿಗೆ, ಅವರಿಗೆ ಬ್ಲೌಸ್ ಪೀಸ್ ಕೊಟ್ಟು ಉಡಿ ತುಂಬಿದ್ದೀವಿ. ಬೆಳಗ್ಗೆ ಅಂತೂ ಚಿಕ್ಕ ಮಕ್ಕಳಿಗೆ ಉಡಿ ತುಂಬಿ ಊಟ ಮಾಡಿಸಿದ್ದೀವಿ. ಆಮೇಲೆ ಸಾಯಂಕಾಲ ಅಂತ ಆರತಿ ಮಾಡೋದಕ್ಕೆ ಅಂತ ಕರಿತೀವಿ ನಾವು. ಸೊ ಇವಾಗ ಬಂದುಬಿಟ್ಟು ಅವರು ಉಡಿ ತುಂಬಿದ್ರು. ಆ್ಯಂಡ್ ಏನೇನು ಮಾಡ್ತೀನಿ ಇದು ಇಟ್ಟು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಹೇಳ್ತಿದ್ದೀನಿ ಅಂತ ಹೇಳಿದೆ. ಸೊ ಹಾಗೆ ಸ್ವಲ್ಪ ಹೊರಗಡೆ ಹೋಗ್ತೀನಿ, ಹೊರಗಡೆ ಬಂದೆ ಸಿಗ್ತೀನಿ. ಅದನ್ನು ಫುಟೇಜ್ ನಾನು ಮಾಡೋಕ್ಕಾಗಲಿಲ್ಲ, ದೊಡ್ಡವ್ರಿಗೆಲ್ಲ ಉಡಿ ತುಂಬಿದ್ದೆಲ್ಲ. ಯಾಕಂದರೆ ಅವ್ರಿಗೆಲ್ಲ ಕ್ಯಾಮ್ರಾದಲ್ಲೆಲ್ಲ ಬರೋದಕ್ಕೆ ಸ್ವಲ್ಪ ಮುಜುಗರ. ಸೊ ದೇವರಿಗೆ ಆರತಿ ಮಾಡೋಕೆ ಬಂದಿರ್ತಾರೋ ಅವ್ರಿಗೆಲ್ಲ ಹಿಂಸೆ ಆಗಬಾರ್ದಲ್ಲ, ನಾನು ಅದಕ್ಕೆ ಮಾಡೋಕ್ಕೂ ಹೋಗಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿಲ್ಲ, ಅದೇ ನಿನ್ನೆ ಇರೋದನ್ನು ನಾನು ಏನು ಮಾಡೋಕ್ಕಾಗಲಿಲ್ಲ ಬ್ಲಾಗ್ನ. ಸೊ ಅದನ್ನೇ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ವರಮಹಾಲಕ್ಷ್ಮಿ ಪೂಜೆ ಇತ್ತಲ್ಲ, ಅದನ್ನೆಲ್ಲ ಫುಟೇಜ್ ಅಂದರೆ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ, ಅದೇ ಬ್ಲಾಗು. ಅದ್ರ ಜೊತೆಲೇ ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಬಂದುಬಿಟ್ಟು ಹುಣ್ಣಿಮೆ ಇದೆ, ರಕ್ಷಾಬಂಧನ ದಿನ ಇವತ್ತು. ಸೊ ನಮ್ಮಣ್ಣನಿಗೆ ರಾಖಿನೆಲ್ಲ ಕಟ್ತೀನಿ, ಅದನ್ನೆಲ್ಲನೂ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅದೇ ನಿನ್ನೆ ಇರೋದನ್ನೇ ಕಂಟಿನ್ಯೂ ಮಾಡ್ತಿರೋದು. ಇವಾಗ ರಾಖಿ ಕಟ್ತೀನಿ, ಅದನ್ನ ನಿಮ್ಗೆ ತೋರಿಸ್ತಿದ್ದೀನಿ. ಸೊ ನಾನು ಇವಾಗ ಈ ಥರ ರೆಡಿ ಆಗಿದ್ದೀನಿ, ಅಷ್ಟು ಸಿಂಪಲ್ಲಾಗಿ ರೆಡಿ ಆಗಿರೋದು. ನಾನು ಡ್ರೆಸ್ ಇದು ಹಾಕ್ಕೊಂಡಿದ್ದೀನಿ. ಇದನ್ನ ನಾನು ತಿರುಪತಿಗೆ ಹೋಗ್ಬೇಕಂದ್ರೆ ಆದ ವರ್ಷ 2024 ಹಾಕ್ಕೊಂಡಿರೋದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಹಾಕ್ತಿರೋದೇ ಇವತ್ತು. ಸೊ ಒಂದೇ ಹಾಕಿಟ್ಟಿದ್ನಲ್ಲ, ಸೊ ಅದಕ್ಕೆ ಬೇಡ ಇದನ್ನ ಹಾಕ್ಕೊಳ್ಳೋಣ ಅಂತ ಹಾಕೋತಿರೋದು. ಆ್ಯಂಡ್ ಹೊಸ ಡ್ರೆಸ್ ಬೇಡ, ಸುಮ್ಮನೆ ತೊಗೊಳ್ಳೋದು ಇಡೋದು ಆಗುತ್ತೆ ಅಂತ ಹೀಗಾಗಿ ಸಾರಿ ತೊಗೊಂಡಿದ್ದೆ ನಾನು. ಸಾರಿ ಅಷ್ಟು ಟೈಮ್ ಇಲ್ಲ, ತುಂಬ ಟಯರ್ಡ್ ಆಗಿದೆ. ಟೈಮ್ ಬಂದುಬಿಟ್ಟು ಇವಾಗ 9:30 10 o'clock ಆಗಲಿಕ್ಕೆ ಬಂದಿದೆ. ನಮ್ಮನ್ನ ರಾಖಿ ಎಲ್ಲ ಕಟ್ಟಬೇಕು. ಸೊ ಅದನ್ನ ಬ್ಲಾಗ್ ತೋರಿಸ್ತೀನಿ. ಆ್ಯಂಡ್ ಹ್ಯಾಪಿ ರಕ್ಷಾಬಂಧನ ಟು ಆಲ್ ಮೈ ಬ್ರದರ್ಸ್. ಥ್ಯಾಂಕ್ ಯು. ಚಲೋ ಸಕ್ಕರೆ ತಮ್ಮ ಬೇರೆ ಬಿಡಿ ತಂದೆ ನಾನು ಪೂರ ಮಾಡಿದೆಲ್ಲ ನೋಡಿದ್ದ. ಆ ಹುಡುಗಿ ಬರಾದೆ ಶಿಪ ಅಂತ ಹಾಕಿ ಕಲ್ತವ ಮೇಡಮ್ ತಾಕನೆ ಇಟ್ಟು ಬಂದು ಹೋಗ ದೊಡ್ಡ ಪಾಮ್ ನಮ್ಮ ತಮ್ಮಗೆ ಅಂತ ಹಾಕಿ ಕಟ್ಟಾತಾರ. ತಟ್ಟೆ ಹಾಕಿ ಇದು ಈಗ ನೋಡಿ ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಿದ್ದೀರಿ ಅಂದರೆ ರಾಖಿ ಕಟ್ತಿದ್ದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ನನಗೆ ಈ ಥರ ಇಷ್ಟು ದಿನ ರಾಖಿ ಇಷ್ಟು ಕಟ್ತಿದ್ದೀನಿ, ನೆಕ್ಸ್ಟ್ ಹಾಗೆ ಹಿಂಗೆ ಅಂತ ಮಾತಾಡ್ಕೊತ ರಾಖಿ ಕಟ್ತಿದ್ದೆ. ನಮ್ಮಣ್ಣ ಅಲ್ಲೇ ನಗ್ತಿದ್ದ ನಾನು ಏನಾದರೂ ಅಂದರೆ.
ರಾಖಿ ಕಟ್ಟಿದ ಮೇಲೆ ಅವ್ರಿಗೆ ಕರೆದೆ ನಾನು, ಸ್ವಲ್ಪ ಮುಂದೆ ಬಂದು ವಿಡಿಯೋ ಮಾಡು ಅಂತಿದ್ದೆ. ರಾಖಿ ಕಟ್ಟಿದ್ದೀನಲ್ಲ ಎಲ್ಲನೂ ಕಟ್ತೀನಿ ನಾನು. ಅಷ್ಟು ಅಂದರೆ ನನಗೆ ಒಂದಿಷ್ಟು 5 ಅಂತ ರಾಖಿ ತಂದಿರ್ತೀನಿ ನಾನು, ಚೆನ್ನಾಗಿರೋದು. ಹೀಗಾಗಿ ಚೆನ್ನಾಗಿ ಒಂದು 5 ಕಟ್ತೀನಿ. ಅದೆಲ್ಲ ಎಣಿಸ್ತಿದ್ದೆ ನಾನು, ಎಷ್ಟಾಯಿತು ಅಂಟು. ಅದು ಚೆನ್ನಾಗಿದೆಲ್ಲ ಬ್ರೋ ಅಂತ ಬರೆದಿರೋದು, ಅದನ್ನೇ ತೋರಿಸ್ತಿದ್ದೆ ನನಗೆ, ಎಲ್ಲಿ ನೋಡು ಬ್ರೋ ಅಂತ ಇದೆ, ಎಷ್ಟು ಸಖತ್ತಾಗಿದೆ ಅಂತ. ನಮ್ಮಣ್ಣ ಏನಂತಿದ್ದಾನಂದರೆ, ಅಯ್ಯೋ ಮೇಲ್ಗಡೆ ಕಟ್ಟಬೇಡ, ಕೆಳಗಡೆ ಕಟ್ಟು, ಅದು ಕಾಣಿಸುತ್ತೆ ಅಂತ. ನೂಲು ಇರೋದಿದ್ರೇ ರಾಖಿ ಅಂತಾರಲ್ಲ, ಹಾಗಾಗಿ ಅದನ್ನು ತಂದೇ ತರ್ತೀನಿ ನಾನು. ಎಷ್ಟೇ ಫ್ಯಾನ್ಸಿ ರಾಖಿ ತಂದರೂ ಈ ಥರ ನೂಲು ಇರೋ ರಾಖಿನೂ ತಂದುಬಿಟ್ಟು ಕಟ್ತೀನಿ ನಾನು ನಮ್ಮಣ್ಣನಿಗೆ. ಈಗ ರಾಖಿ ಕಟ್ಟಾಯಿತು. ಕಟ್ಟಿದ ಮೇಲೆ ಅವರಿಗೆ ಸಿಹಿಯಾಗಿ ಸಿಹಿ ಕೊಡಬೇಕಲ್ಲ. ನಾನು ಪೇಡೆ ಅದು ಏನು ತಂದಿದ್ದಿಲ್ಲ. ಅಂದರೆ ವರಮಹಾಲಕ್ಷ್ಮಿ ಹಿಂದಿನ ದಿನವೇ ರಕ್ಷಾಬಂಧನ ಬಂದಿರೋದ್ರಿಂದ ನನಗೆ ಸ್ವಲ್ಪ ಹರಿಬಿರಿ ಆಗಿತ್ತು. ಹಾಗಾಗಿ ಮನೆಯಲ್ಲಿ ಸಕ್ಕರೆ ಇರೋದನ್ನು ಸಕ್ಕರೆ ಕೊಟ್ಬಿಟ್ಟು ಎಣಿಸ್ತಿದ್ದೀನಿ, ಎಷ್ಟು ಕಟ್ಟಿದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡು, ಹಾಗೆ ಹೀಗೆ ಅಂತ. ಆ್ಯಂಡ್ ಅದಾದ ತಕ್ಷಣ ಮುಗೀತು. ಇಷ್ಟೇ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇದಾಗಿತ್ತು. ಆ್ಯಂಡ್ ನಾನು ಹಾಕ್ಕೊಂಡಿರೋ ಡ್ರೆಸ್ ಈ ಥರ ಇದೆ. ಸೊ ಯಾರೆಲ್ಲ ನನ್ನ ವಿಡಿಯೋ ಫುಲ್ ನೋಡಿದ್ದೀರಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.